ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸೀಗಡಿ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಅಲ್ವಾ, ಹಾಗಾಗಿ ಇವಾಗ ಇದನ್ನು ಇವ್ರು ಕ್ಲೀನ್ ಮಾಡಿಕೊಡ್ತಾರೆ ಶಾಪಲ್ಲೇ. ನಾವು ಮನೆಗೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಸೆಂಟ್ರಲ್ಲಿ ಸ್ವಲ್ಪ ಅದರದ್ದು ಗಲೀಜಿರುತ್ತೆ, ಅದನ್ನು ಚಾಕು ಸ್ವಲ್ಪ ಕಟ್ ಮಾಡಿ ತಕ್ಕೋಬೇಕು ನಾವೇ. ಅವ್ರು ಅದೆಲ್ಲ ಕ್ಲೀನ್ ಮಾಡಿಕೊಡಲ್ಲ. ಜಾಸ್ತಿ ಏನು ಕಷ್ಟ ಇಲ್ಲ, ಈಸಿ ಇರುತ್ತೆ. ಇವಾಗ ಇದು ಗೀ ರೋಸ್ಟ್ ಮಾಡೋಕ್ಕೆ ಫಸ್ಟ್ ಇದಕ್ಕೆ ಮಸಾಲೆ ಹಾಕಿ ಒಂದು ಅರ್ಧ ಗಂಟೆ ಎತ್ತಿಡಬೇಕು. ಇದಕ್ಕೇನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ. ಇವಾಗ ತೊಳೆದಿರೋ ಸೀಗಡಿಗೆ ಅರಿಶಿನ ಪುಡಿ ಹಾಕಬೇಕು, ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ಹಣ್ಣಿನ ರಸ, ಸ್ವಲ್ಪ ಖಾರದ ಪುಡಿ, ಇಷ್ಟು ಹಾಕಿ ಕಲಿಸ್ಬೇಕು. ಇದನ್ನು ಅರ್ಧ ಗಂಟೆ ಎತ್ತಿಡೋಣ. ಇವಾಗ ಅರ್ಧ ಗಂಟೆ ಇದು ಮಸಾಲೆ ಎಲ್ಲ ಹಿಡಿಬೇಕು. ಹಾಗೆ ಇವಾಗ ಮೆಣಸಿನ್ಕಾಯಿ ಎಲ್ಲ ಹುರಿಬೇಕು. ಇದಕ್ಕೆ ಎಣ್ಣೆ ಏನು ಹಾಕೋ ಹಾಗಿಲ್ಲ, ಫಸ್ಟ್ ಹಾಗೆ ಹುರಿಬೇಕು. ಮೆಣಸಿನ್ಕಾಯಿ ನಮ್ಗೆ ಇಷ್ಟು ಸಾಕು, ಏನಕ್ಕಂದರೆ ಕಾಳು ಮೆಣಸಿನ ಪುಡಿ, ಖಾರದ ಪುಡಿ ಫಸ್ಟ್ ಹಾಕಿದ್ವಿ. ಜಾಸ್ತಿ ಖಾರ ನಾವು ಯಾರು ತಿನ್ನಲ್ಲ, ಹಾಗಾಗಿ ಸ್ವಲ್ಪ ನಿಮಗೆ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು. ಇದನ್ನು ಹುರಿದು ಸೈಡಲ್ಲಿ ಎತ್ತಿಡ್ಕೋಬೇಕು. ಇವಾಗ ಸ್ವಲ್ಪ ಧನಿಯಾ, ಸ್ವಲ್ಪ ಮೆಂತೆ, ಸ್ವಲ್ಪ ಜೀರಿಗೆ, ಇದಿಷ್ಟು ಹುರಿಬೇಕು. ಇವಾಗ ಆಗಿದೆ, ಎತ್ತಿಡೋಣ. ಇವಾಗ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಸ್ವಲ್ಪ ಕಾದಾದ್ಮೇಲೆ ನಾವು ಮಸಾಲೆ ಎಲ್ಲ ಹಾಕಿ ಕಲಸಿಟ್ಟಿದ್ವಲ್ಲ ಸೀಗಡಿನ, ಅದನ್ನು ಹಾಕಿ ಸ್ವಲ್ಪ ಹೀಗೆ ಕಲಿಸ್ಬೇಕು. ಇದಕ್ಕೆ ನೀರೇನೋ ಹಾಕೋ ಹಾಗಿಲ್ಲ, ಯಾಕಂದರೆ ನೀರು ಬಿಡ್ಕೊಳ್ಳುತ್ತೆ. ಆಮೇಲೆ ತೋರಿಸ್ತೀನಿ ನೋಡಿ. ಸುಮ್ಮನೆ ಹಾಗೆ ಸ್ವಲ್ಪ ಕಲಸಿಡಬೇಕು. ತುಪ್ಪ ಮಾತ್ರ ಹಾಕಿದ್ದಲ್ವಾ, ಬೇರೆ ಏನೂ ಹಾಕಿಲ್ಲ. ಈಗ ಅದರಲ್ಲೇ ಬೆಂದ್ಬಿಡುತ್ತದು ನೋಡಿ. ನೀರು ಎಷ್ಟು ಬಿಟ್ಕೊಂಡಿದೆ. ಈ ನೀರನ್ನೇನು ಚೆಲ್ಲಕ್ಕೆ ಹೋಗಬಾರ್ದು, ಅದರಲ್ಲೇ ಅದು ಇದಾಗಬೇಕು, ಮಸಾಲೆ ಎಲ್ಲ ಅದರಲ್ಲೇ. ಇವಾಗ ನೋಡಿ, ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತೀನಿ ಸೀಗಡಿನ. ಇಷ್ಟು ಬೆಂದರೆ ಸಾಕು, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಅದನ್ನು ಚಿಕನ್ ಥರ, ಮೀನುಗಳು ಇಷ್ಟು ಬೇಗ ಬೇಯುತ್ತೆ ಗೊತ್ತಲ್ಲ, ಅದೇ ಥರ. ಇವಾಗ ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ ನೋಡಿ. ಅಂದರೆ ಇದರಲ್ಲೇ ಜಾಸ್ತಿ ಆ ನೀರಲ್ಲೇ ಇದು ಬೇಯಬಾರ್ದು. ಈಗ ಈ ನೀರು ಇದೆಯಲ್ವಾ, ಇದು ಹಾಗೆ ಕುದ್ದು ಸ್ವಲ್ಪ ಕಮ್ಮಿ ಆಗಬೇಕು, ಬತ್ತಬೇಕು. ಇದು ನೋಡಿ, ಕಮ್ಮಿ ಆಗ್ತಾಯಿದೆ. ಹಾಂ, ಇಷ್ಟಾಯಿತು. ನಾನು ಸ್ವಲ್ಪ ಬಾಣಲೆ ದೊಡ್ಡದು ತಗೋಬೇಕಿತ್ತು, ಸ್ವಲ್ಪ ಇರೋದಲ್ಲ ಅಂತ ಚಿಕ್ಕದ್ರಲ್ಲಿ ಇದು ಮಾಡಿದೆ. ಈಗ ಅದಕ್ಕೆ ಇದನ್ನು ಹಾಕಿ, ಅಂದರೆ ಸೀಗಡಿ ತೆತ್ತಿಟ್ಟಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಕಲಿಸ್ಬೇಕು. ಇವಾಗ ಒಣಮೆಣ್ಸಿನ್ಕಾಯಿ ಎಲ್ಲ ಹುರಿದಿದ್ನಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಹೊತ್ತಿಗೆ ಹುಣಸೆ ಹುಳಿ ಹಾಕ್ತಿದ್ದೀನಿ. ಫಸ್ಟ್ ಈ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಅದಕ್ಕೆ ಹಾಕಿ ಇದನ್ನ ರುಬ್ಕೊಳ್ತಾಯಿದ್ದೀನಿ. ಇವಾಗ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಾದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು. ಈರುಳ್ಳಿ ಸ್ವಲ್ಪ ದೊಡ್ಡ ಪೀಸ್ ಮಾಡಿ. ಬೆಳ್ಳುಳ್ಳಿ ಚಿಕ್ಕ ಕಟ್ ಮಾಡಿ ಹಾಕ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ದೊಡ್ಡ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಗೋಲ್ಡ್ ಕಲರ್ ಆದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆ ಸೀಗಡಿ ಜೊತೆ. ಇವಾಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಆ ತುಪ್ಪದಲ್ಲೇ ಹೀಗೆ ಕಲಿಸ್ಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಕಲಿಸ್ತಾ ಇರಬೇಕು, ಇಲ್ಲಿ ಅಡಿ ಹಿಡಿಯುತ್ತೆ. ಇವಾಗ ಈ ಸೀಗಡಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಹೀಗೆ ಸ್ವಲ್ಪ ಕಲಿಸ್ತಾ ಇರಬೇಕು. ಏನು ಸಖತ್ತಾಗಿರುತ್ತೆ ಅಂದರೆ, ಹಾಗೆ ತಿನ್ನೋಕ್ಕೆ ಭಾರಿ ಚೆನ್ನಾಗಿರುತ್ತೆ. ಒಂದು ರಸಮ್ ಮಾಡಿಬಿಟ್ರೆ ಅನ್ನದ ಜೊತೆ ಸೂಪರಾಗಿರುತ್ತೆ. ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹೀಗೆ ಕಲಿಸ್ಬಿಟ್ರೆ ರೆಡಿ ಆಯಿತು. ಈ ಥರ ಒಂದು ಸತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.